ಡಿಕೆ ಶಿವಕುಮಾರ್ ವಿರುದ್ಧ ಇದೀಗ ಶಾಸಕ ಮುನಿರತ್ನ ಮತ್ತೊಂದು ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಹಳೆ ವೈರತ್ವ ಹೊಸ ಕೇಸ್ ಅನ್ನೋ ರೀತಿಯಲ್ಲಾಗಿದೆ ಪರಿಸ್ಥಿತಿ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಶಾಸಕ ಮುನಿರತ್ನ ದೂರು ದಾಖಲಿಸಿದ್ದಾರೆ. ಹಳೆ ದೋಸ್ತಿಗಳ ಮಧ್ಯೆ ಇದೀಗ ಹೊಸದೊಂದು ಕುಸ್ತಿ ಪ್ರಾರಂಭವಾಗ್ತಾ ಇದೆ. ರಾಜಕಾಲುವೆ ಕಾಮಗಾರಿಯಲ್ಲಿ 2,000 ಕೋಟಿ ರೂಪಾಯಿ ಸಾಲ ಮಾಡಲಾಗಿದೆ. ಸಾಲದ ವಿಚಾರದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ದೂರು ನೀಡಿದ್ದಾರೆ ಮುನಿರತ್ನ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲಿಕ್ಕೆ ಮುಂದಾಗಿದ್ದಾರೆ ಶಾಸಕ ಮುನಿರತ್ನ. ಉಸ್ತುವಾರಿಯಾಗಿರ್ತಾರೆ. ಆ ಉಸ್ತುವಾರಿಯಾಗಿರುವಂತಹ ಸಂದರ್ಭದಲ್ಲಿ ಬಿಎಸ್ಆರ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಒಂದಿರುತ್ತೆ. ಅವರು ಮಾಡುವಂತ ವರ್ಕು ಕೆನಾಲ್ ವರ್ಕ್ಸ್. ಅವರು ರಾಜಕಾಲುವೆಗೆ ಎಲಿಜಿಬಲ್ ಇಲ್ಲ, ರಾಜಕಾಲುವೆ ಮಾಡಿರೋದು ಅನುಭವ ಇಲ್ಲ. ಆ ಬಿಎಸ್ಆರ್ ಕಂಪನಿ ಆಂಧ್ರ ಅವ್ರನ್ನ ಡಿಕೆ ಸುರೇಶ್ ಕರ್ಕೊಂಡ್ಬಂದು ರಾಜರಾಜೇಶ್ವರಿ ವಿಧಾನಸಭಾ 230 ಕೋಟಿ ಕಾಮಗಾರಿನ ನೀನು ಮಾಡಬೇಕು, ಬೆಂಗಳೂರು ದಕ್ಷಿಣ ನೀನು ಮಾಡಬೇಕು ಅಂತ ಅವ್ರಿಗೆ ವಹಿಸ್ತಾರೆ. ಎಲ್ಲಾ ಕ್ಷೇತ್ರಗಳಿಗೆ ವಹಿಸಿ ಇದಕ್ಕೆ ಅಲ್ಲಿ ವಹಿಸ್ತಾರೆ. ಇದು ನಾನು ಎಲಿಜಿಬಲ್ ಇಲ್ಲ, ನಾನು ಹೆಂಗ್ ಮಾಡ್ಲಿ, ಇದು ನನ್ನ ಕೈಲಿ ಆಗಲ್ಲ ಅಂದಾಗ ಆಯುಕ್ತರನ್ನ ಕರೀತಾರೆ. ಕರೆದ್ಬಿಟ್ಟು ಈ ಟೆಂಡರ್ ಇವನಿಗೆ ಆಗೋದಕ್ಕೆ ಡಾಕ್ಯುಮೆಂಟ್ಸ್ ತಗೊಂಡು ಇವನು ತಕ್ಕಂತೆ ಟೆಂಡರ್ ಕರೀರಿ, ಬಿಎಸ್ಆರ್ ಕನ್ಸ್ಟ್ರಕ್ಷನ್ ಹೊಂದ್ಕೊಳ್ಳೋ ರೀತಿಯಲ್ಲಿ ಟೆಂಡರ್ ಕಂಡೀಷನ್ಗಳನ್ನ ಹಾಕಿ ಟೆಂಡರ್ ಕರೀರಿ ಅಂತ ಹೇಳ್ತಾರೆ. ಆ ಟೆಂಡರ್ ಕರೀತಾರೆ. ಅದರ ಪ್ರಕಾರ ಇವಾಗ ನಾಳೆ 15ನೇ ತಾರೀಕು ಇವರೆಲ್ಲರೂ ಟೆಂಡರ್ ಹಾಕಬೇಕು. ಇಷ್ಟು ಜನ ಟೆಂಡರ್ ಬಿಎಸ್ಆರ್ಗೆ ಡೆಮ್ಮಿ ಟೆಂಡರ್ ಬಂದು ಸ್ಟಾರು ರಾಮಲಿಂಗಂ ಈ ತರ ಅಲ್ಲಲ್ಲೇ ಇವನಿಗೆ ಟೆಂಡರ್ ಆದ್ರೆ ಅವನು ಅಲ್ಲಿಗೆ ಡೆಮ್ಮಿ, ಅಲ್ಲಿಗೆ ಟೆಂಡರ್ ಆದ್ರೆ. ಡಿಕೆ ಶಿವಕುಮಾರ್ ವಿರುದ್ಧ ಇದೀಗ ಶಾಸಕ ಮುನಿರತ್ನ ಮತ್ತೊಂದು ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಹಳೆ ವೈರತ್ವ ಹೊಸ ಕೇಸ್ ಅನ್ನೋ ರೀತಿಯಲ್ಲಾಗಿದೆ ಪರಿಸ್ಥಿತಿ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಶಾಸಕ ಮುನಿರತ್ನ ದೂರು ದಾಖಲಿಸಿದ್ದಾರೆ. ಹಳೆ ದೋಸ್ತಿಗಳ ಮಧ್ಯೆ ಇದೀಗ ಹೊಸದೊಂದು ಕುಸ್ತಿ ಪ್ರಾರಂಭವಾಗ್ತಾ ಇದೆ. ರಾಜಕಾಲುವೆ ಕಾಮಗಾರಿಯಲ್ಲಿ 2,000 ಕೋಟಿ ರೂಪಾಯಿ ಸಾಲ ಮಾಡಲಾಗಿದೆ. ಸಾಲದ ವಿಚಾರದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ದೂರು ನೀಡಿದ್ದಾರೆ ಮುನಿರತ್ನ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲಿಕ್ಕೆ ಮುಂದಾಗಿದ್ದಾರೆ ಶಾಸಕ ಮುನಿರತ್ನ. ಉಸ್ತುವಾರಿಯಾಗಿರ್ತಾರೆ. ಆ ಉಸ್ತುವಾರಿಯಾಗಿರುವಂತಹ ಸಂದರ್ಭದಲ್ಲಿ ಬಿಎಸ್ಆರ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಒಂದಿರುತ್ತೆ. ಅವರು ಮಾಡುವಂತ ವರ್ಕು ಕೆನಾಲ್ ವರ್ಕ್ಸ್. ಅವರು ರಾಜಕಾಲುವೆಗೆ ಎಲಿಜಿಬಲ್ ಇಲ್ಲ, ರಾಜಕಾಲುವೆ ಮಾಡಿರೋದು ಅನುಭವ ಇಲ್ಲ. ಆ ಬಿಎಸ್ಆರ್ ಕಂಪನಿ ಆಂಧ್ರ ಅವ್ರನ್ನ ಡಿಕೆ ಸುರೇಶ್ ಕರ್ಕೊಂಡ್ಬಂದು ರಾಜರಾಜೇಶ್ವರಿ ವಿಧಾನಸಭಾ 230 ಕೋಟಿ ಕಾಮಗಾರಿನ ನೀನು ಮಾಡಬೇಕು, ಬೆಂಗಳೂರು ದಕ್ಷಿಣ ನೀನು ಮಾಡಬೇಕು ಅಂತ ಅವ್ರಿಗೆ ವಹಿಸ್ತಾರೆ. ಎಲ್ಲಾ ಕ್ಷೇತ್ರಗಳಿಗೆ ವಹಿಸಿ ಇದಕ್ಕೆ ಅಲ್ಲಿ ವಹಿಸ್ತಾರೆ. ಇದು ನಾನು ಎಲಿಜಿಬಲ್ ಇಲ್ಲ, ನಾನು ಹೆಂಗ್ ಮಾಡ್ಲಿ, ಇದು ನನ್ನ ಕೈಲಿ ಆಗಲ್ಲ ಅಂದಾಗ ಆಯುಕ್ತರನ್ನ ಕರೀತಾರೆ. ಕರೆದ್ಬಿಟ್ಟು ಈ ಟೆಂಡರ್ ಇವನಿಗೆ ಆಗೋದಕ್ಕೆ ಡಾಕ್ಯುಮೆಂಟ್ಸ್ ತಗೊಂಡು ಇವನು ತಕ್ಕಂತೆ ಟೆಂಡರ್ ಕರೀರಿ, ಬಿಎಸ್ಆರ್ ಕನ್ಸ್ಟ್ರಕ್ಷನ್ ಹೊಂದ್ಕೊಳ್ಳೋ ರೀತಿಯಲ್ಲಿ ಟೆಂಡರ್ ಕಂಡೀಷನ್ಗಳನ್ನ ಹಾಕಿ ಟೆಂಡರ್ ಕರೀರಿ ಅಂತ ಹೇಳ್ತಾರೆ. ಆ ಟೆಂಡರ್ ಕರೀತಾರೆ. ಅದರ ಪ್ರಕಾರ ಇವಾಗ ನಾಳೆ 15ನೇ ತಾರೀಕು ಇವರೆಲ್ಲರೂ ಟೆಂಡರ್ ಹಾಕಬೇಕು. ಇಷ್ಟು ಜನ ಟೆಂಡರ್ ಬಿಎಸ್ಆರ್ಗೆ ಡೆಮ್ಮಿ ಟೆಂಡರ್ ಬಂದು ಸ್ಟಾರು ರಾಮಲಿಂಗಂ ಈ ತರ ಅಲ್ಲಲ್ಲೇ ಇವನಿಗೆ ಟೆಂಡರ್ ಆದ್ರೆ ಅವನು ಅಲ್ಲಿಗೆ ಡೆಮ್ಮಿ, ಅಲ್ಲಿಗೆ ಟೆಂಡರ್ ಆದ್ರೆ ಇವನಿಗೆ ಡೆಮ್ಮಿ. ಡಿಕೆ ಶಿವಕುಮಾರ್ ವಿರುದ್ಧ ಇದೀಗ ಶಾಸಕ ಮುನಿರತ್ನ ಮತ್ತೊಂದು ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಹಳೆ ವೈರತ್ವ ಹೊಸ ಕೇಸ್ ಅನ್ನೋ ರೀತಿಯಲ್ಲಾಗಿದೆ ಪರಿಸ್ಥಿತಿ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಶಾಸಕ ಮುನಿರತ್ನ ದೂರು ದಾಖಲಿಸಿದ್ದಾರೆ. ಹಳೆ ದೋಸ್ತಿಗಳ ಮಧ್ಯೆ ಇದೀಗ ಹೊಸದೊಂದು ಕುಸ್ತಿ ಪ್ರಾರಂಭವಾಗ್ತಾ ಇದೆ. ರಾಜಕಾಲುವೆ ಕಾಮಗಾರಿಯಲ್ಲಿ 2,000 ಕೋಟಿ ರೂಪಾಯಿ ಸಾಲ ಮಾಡಲಾಗಿದೆ. ಸಾಲದ ವಿಚಾರದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ದೂರು ನೀಡಿದ್ದಾರೆ ಮುನಿರತ್ನ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲಿಕ್ಕೆ ಮುಂದಾಗಿದ್ದಾರೆ ಶಾಸಕ ಮುನಿರತ್ನ. ಉಸ್ತುವಾರಿಯಾಗಿರ್ತಾರೆ. ಆ ಉಸ್ತುವಾರಿಯಾಗಿರುವಂತಹ ಸಂದರ್ಭದಲ್ಲಿ ಬಿಎಸ್ಆರ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಒಂದಿರುತ್ತೆ. ಅವರು ಮಾಡುವಂತ ವರ್ಕು ಕೆನಾಲ್ ವರ್ಕ್ಸ್. ಅವರು ರಾಜಕಾಲುವೆಗೆ ಎಲಿಜಿಬಲ್ ಇಲ್ಲ, ರಾಜಕಾಲುವೆ ಮಾಡಿರೋದು ಅನುಭವ ಇಲ್ಲ. ಆ ಬಿಎಸ್ಆರ್ ಕಂಪನಿ ಆಂಧ್ರ
ಅವ್ರನ್ನ ಡಿ.ಕೆ. ಸುರೇಶ್ ಕರ್ಕೊಂಡ್ಬಂದು ರಾಜರಾಜೇಶ್ವರಿ ವಿಧಾನಸಭಾ 230 ಕೋಟಿ ಕಾಮಗಾರಿನ ನೀನು ಮಾಡಬೇಕು, ಬೆಂಗಳೂರು ದಕ್ಷಿಣ ನೀನು ಮಾಡಬೇಕು ಅಂತ ಅವ್ರು ಬಯಸ್ತಾರೆ. ಎಲ್ಲಾ ಕ್ಷೇತ್ರಗಳಿಗೆ ವಹಿಸಿ ಇದಕ್ಕೆ ಅಲ್ಲಿ ವಹಿಸ್ತಾರೆ. ಇದು ನಾನು ಎಲಿಜಿಬಲ್ ಇಲ್ಲ, ನಾನು ಹೆಂಗ್ ಮಾಡ್ಲಿ, ಇದು ನನ್ನ ಕೈಲಿ ಆಗಲ್ಲ ಅಂದಾಗ ಆಯುಕ್ತರನ್ನ ಕರೀತಾರೆ. ಕರೆದ್ಬಿಟ್ಟು ಈ ಟೆಂಡರ್ ಇವನಿಗೆ ಆಗೋದಕ್ಕೆ ಡಾಕ್ಯುಮೆಂಟ್ಸ್ ತಗೊಂಡು ಇವನಿಗೆ ತಕ್ಕಂತೆ ಟೆಂಡರ್ ಕರೀರಿ, PSR ಕನ್ಸ್ಟ್ರಕ್ಷನ್ ಹೊಂದ್ಕೊಳ್ಳೋ ರೀತಿಯಲ್ಲಿ ಟೆಂಡರ್ ಕಂಡೀಷನ್ಗಳನ್ನ ಹಾಕಿ ಟೆಂಡರ್ ಕರೀರಿ ಅಂತ ಹೇಳ್ತಾರೆ. ಆ ಟೆಂಡರ್ ಕರೀತಾರೆ. ಅದರ ಪ್ರಕಾರ ಇವಾಗ ನಾಳೆ 15ನೇ ತಾರೀಕು ಇವರೆಲ್ಲರೂ ಟೆಂಡರ್ ಹಾಕಬೇಕು. ಇಷ್ಟು ಜನ ಟೆಂಡರ್. BSRಗೆ ಡೆಮ್ಮಿ ಟೆಂಡರ್ ಬಂದು ಸ್ಟಾರು, ರಾಮಲಿಂಗಂ ಈ ತರ ಅಲ್ಲಲ್ಲೇ ಇವನಿಗೆ ಟೆಂಡರ್ ಆದ್ರೆ ಅವನು ಅಲ್ಲಿಗೆ ಡೆಮ್ಮಿ, ಅಲ್ಲಿಗೆ ಟೆಂಡರ್ ಆದ್ರೆ ಇವನಿಗೆ ಡೆಮ್ಮಿ. ಡಿಕೆ ಶಿವಕುಮಾರ್ ವಿರುದ್ಧ ಇದೀಗ ಶಾಸಕ ಮುನಿರತ್ನ ಮತ್ತೊಂದು ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಹಳೆ ವೈರತ್ವ ಹೊಸ ಕೇಸ್ ಅನ್ನೋ ರೀತಿಯಲ್ಲಾಗಿದೆ ಪರಿಸ್ಥಿತಿ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಶಾಸಕ ಮುನಿರತ್ನ ದೂರು ದಾಖಲಿಸಿದ್ದಾರೆ. ಹಳೆ ದೋಸ್ತಿಗಳ ಮಧ್ಯೆ ಇದೀಗ ಹೊಸದೊಂದು ಕುಸ್ತಿ ಪ್ರಾರಂಭವಾಗ್ತಾ ಇದೆ. ರಾಜಕಾಲುವೆ ಕಾಮಗಾರಿಯಲ್ಲಿ 2,000 ಕೋಟಿ ರೂಪಾಯಿ ಸಾಲ ಮಾಡಲಾಗಿದೆ. ಸಾಲದ ವಿಚಾರದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ದೂರು ನೀಡಿದ್ದಾರೆ ಮುನಿರತ್ನ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲಿಕ್ಕೆ ಮುಂದಾಗಿದ್ದಾರೆ ಶಾಸಕ ಮುನಿರತ್ನ. ಉಸ್ತುವಾರಿಯಾಗಿರ್ತಾರೆ. ಆ ಉಸ್ತುವಾರಿಯಾಗಿರುವಂತಹ ಸಂದರ್ಭದಲ್ಲಿ PSR ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಒಂದಿರುತ್ತೆ. ಅವರು ಮಾಡೋಂಥ ವರ್ಕು ಕೆನಾಲ್ ವರ್ಕ್ಸ್. ಅವರು ರಾಜಕಾಲುವೆಗೆ ಎಲಿಜಿಬಲ್ ಇಲ್ಲ, ರಾಜಕಾಲುವೆ ಮಾಡಿರೋದು ಅನುಭವ ಇಲ್ಲ. ಆ PSR ಕಂಪನಿ ಆಂಧ್ರ, ಅವ್ರನ್ನ ಡಿ.ಕೆ. ಸುರೇಶ್ ಕರ್ಕೊಂಡ್ಬಂದು ರಾಜರಾಜೇಶ್ವರಿ ವಿಧಾನಸಭಾ 230 ಕೋಟಿ ಕಾಮಗಾರಿನ ನೀನು ಮಾಡಬೇಕು, ಬೆಂಗಳೂರು ದಕ್ಷಿಣ ನೀನು ಮಾಡಬೇಕು ಅಂತ ಅವ್ರು ಬಯಸ್ತಾರೆ. ಎಲ್ಲಾ ಕ್ಷೇತ್ರಗಳಿಗೆ ವಹಿಸಿ ಇದಕ್ಕೆ ಅಲ್ಲಿ ವಹಿಸ್ತಾರೆ. ಇದು ನಾನು ಎಲಿಜಿಬಲ್ ಇಲ್ಲ, ನಾನು ಹೆಂಗ್ ಮಾಡ್ಲಿ, ಇದು ನನ್ನ ಕೈಲಿ ಆಗಲ್ಲ ಅಂದಾಗ ಆಯುಕ್ತರನ್ನ ಕರೀತಾರೆ. ಕರೆದ್ಬಿಟ್ಟು ಈ ಟೆಂಡರ್ ಇವನಿಗೆ ಆಗೋದಕ್ಕೆ ಡಾಕ್ಯುಮೆಂಟ್ಸ್ ತಗೊಂಡು ಇವನಿಗೆ ತಕ್ಕಂತೆ ಟೆಂಡರ್ ಕರೀರಿ, PSR ಕನ್ಸ್ಟ್ರಕ್ಷನ್ ಹೊಂದ್ಕೊಳ್ಳೋ ರೀತಿಯಲ್ಲಿ ಟೆಂಡರ್ ಕಂಡೀಷನ್ಗಳನ್ನ ಹಾಕಿ ಟೆಂಡರ್ ಕರೀರಿ ಅಂತ ಹೇಳ್ತಾರೆ. ಆ ಟೆಂಡರ್ ಕರೀತಾರೆ. ಅದರ ಪ್ರಕಾರ ಇವಾಗ ನಾಳೆ 15ನೇ ತಾರೀಕು ಇವರೆಲ್ಲರೂ ಟೆಂಡರ್ ಹಾಕಬೇಕು. ಇಷ್ಟು ಜನ ಟೆಂಡರ್. BSRಗೆ ಡೆಮ್ಮಿ ಟೆಂಡರ್ ಬಂದು ಸ್ಟಾರು, ರಾಮಲಿಂಗಂ ಈ ತರ ಅಲ್ಲಲ್ಲೇ ಇವನಿಗೆ ಟೆಂಡರ್ ಆದ್ರೆ ಅವನು ಅಲ್ಲಿಗೆ ಡೆಮ್ಮಿ, ಅಲ್ಲಿಗೆ ಟೆಂಡರ್ ಆದ್ರೆ ಇವನಿಗೆ ಡೆಮ್ಮಿ.